ಕೆಲಸದಿಂದ ವಜಾಗೊಳಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ವಿರುದ್ಧನೇ ನಾವು ಹೋರಾಟ ಮಾಡಿ ನ್ಯಾಯ ದೊರಕಿಕೊಡ್ಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆ ಕೊಡ್ತೀವಿ. ಇವತ್ತು ಸಿಎಂ ಹತ್ರ ಹೋಗ್ತೀನಿ ಅಂತ ಹೇಳ್ತಾರೆ. ಹೊಟ್ಟಿದೆ ನಿರ್ದೇಶಕಿ ಮೇಲೆ ಗಾಯತ್ರಿ ದೇವಿನ ವಜಾ ಮಾಡಬೇಕು ಅನ್ನೋದು ಹೋರಾಟ ಮುಖ್ಯಮಂತ್ರಿಗಳಿಗೆ ಮನವಿ ಮೂಲಕ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ 106 ಕೋಟಿ ಅಂತಂದ್ರೆ ಯಾರೇ ಹೋರಾಟಗಾರರು ಬರಲಿ ಆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಹಲ್ಲೆ ಮಾಡೋದು, ದಬ್ಬಳಿಕೆ ಮಾಡೋದು, ದೌರ್ಜನ್ಯ ಮಾಡೋದು ಇದು ನೋಡಿ ಸಾಕಾಗಿದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಏನು ಕಳೆದ ಬಾರಿ ಕೋಗಿಲೆ ಚಿತ್ರದ ಮೇಲೆ ಹಲ್ಲೆ ಮಾಡಿದಾಗ ನಾವು ಶಿವರಾಮ ಒಟ್ಟಾರೆ ಸೇರಿ ಅವ್ರ ಮೇಲೆ ಒಂದು ಅಲ್ಟ್ರಾಸಿಟಿ ಕೇಸು ಏನು ಜಾತಿ ನಿಂದನೆ ಮತ್ತು ಕೊಲೆ ಬೆದರಿಕೆ ದೂರನ್ನ ದಾಖಲೆ ಮಾಡೋದು. ಅದಾದಮೇಲೆ ಶಿವರಾಜಿತ್ ಅಂಗಡಿಯವರು ನಮ್ಮನ್ನೆಲ್ಲ ಕರೆದುಬಿಟ್ಟು ದಯವಿಟ್ಟು 23ನೇ ತಾರೀಕು ನೀವು ಪ್ರತಿಭಟನೆ ಮಾಡಿಬಿಡಿ, ಕೈ ಬಿಡಿ ಅಂದು ನಾವು ಹೇಳೋದು ಯಾವ ಕಾರಣಕ್ಕೂ ಕೈ ಬಿಡಲ್ಲ. ನೀವು ಒಬ್ಬ ದಲಿತರ ಮಂತ್ರಿಯಾಗಿ ಒಬ್ಬ ದಲಿತರಿಗೆ ಹಲ್ಲೆ ಆದಾಗ ನಿಮ್ಮ ಸರ್ಕಾರ ನಿಮ್ಮದು ಜವಾಬ್ದಾರಿ ಇರ್ತದೆ. ಅದನ್ನು ಬಿಟ್ಬಿಟ್ರು ರಾಜ್ಯ ಆಗಿ ಅಂತ ಹೇಳಿ ನಿಮ್ಮ ನಾಚಿಕೆ ಅನ್ನೋ ಅಂತ ಹೇಳ್ಬಿಟ್ಟು ಇವತ್ತು ಪ್ರತಿಭಟನೆ ಮಾಡಿ ಮನೆ ಮುಖ್ಯಮಂತ್ರಿ ಮನವಿ ಕೊಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಅಷ್ಟೇ, ಕನ್ನಡ ಸಾಂಸ್ಕೃತಿಕ ಇಲಾಖೆ ಒಂದು ತುಂಬಾ ಪವಿತ್ರವಾದ ಒಂದು ಸ್ಥಳ. ಆ ಜಾಗದಲ್ಲಿ ಇವತ್ತು ನಮ್ಮ ಕನ್ನಡ ನಾಡು ನುಡಿ ಭಾಷೆ ಸಂಸ್ಕೃತಿ ಬಗ್ಗೆ ಇಡೀ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಚಾರ ಮಾಡುವಂಥ ಒಂದು ಸಂಸ್ಥೆಗೆ ಸಾವಿರಾರು ಕೋಟಿ ಅನುದಾನ ಕೊಟ್ಟಿದ್ದಾರೆ. ಇವತ್ತು ಅನುದಾನಗಳು ಎಲ್ಲೋಗಿದೆ? ಯಾರ ಕಳ್ಳರ ಜಾಬ್ ಹೋಗಿದೆ. ನಿಮ್ಗೆ ಯಾರು 20% 30% ಕಮಿಷನ್ ಕೊಡ್ತಾರೋ ಅಂಥವ್ರ ಜಾಬ್ ಹೋಗಿದೆ. ಪ್ರಾಮಾಣಿಕವಾಗಿ ಇವತ್ತು ಬೀದಿಲಿ ನಿಂತ್ಕೊಂಡು ಟಪ್ಪೆ ಹೊಡೆಯೋರು ಕೊಡ್ತಾ ಇದ್ದೀರಾ, ಡೊಳ್ಳು ಕುಣಿದವ್ರು ಕೊಟ್ಟಿದ್ದೀರಾ, ಜನಪದ ಕಲಾವಿದವ್ರು ಕೊಡ್ತಾ ಇದ್ದೀರಾ, ಅದನ್ನು ಕೊಡ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ಆ ಇಲಾಖೆಗೆ ಏನು ಜಾತಿ ನಿಂದನೆ ಮಾಡೋಂಥ ದಲಿತ ದ್ರೋಹಿ ಗಾಯತ್ರಿ ನಿರ್ದೇಶಕಿನ ಕೂಡಲೇ ಅಮಾನತ್ ಮಾಡ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿ ಮನವಿ ಮಾಡ್ಕೊಳ್ತೀವಿ. ಜೊತೆಗೆ SC TSP ದುಡ್ಡನ್ನು ಸರ್ಕಾರ ಬಿಡುಗಡೆ ಮಾಡೋದು ಕೂಡ ಅಶೋಕ್ ಛಲವಾದಿ ದುಡ್ಡು ಬಿಡದೆ ಕಮಿಷನ್ ಹಾಸಿಟ್ಟಂತ ಒಬ್ಬ ದಲಿತ ದ್ರೋಹಿ ಅವನು ಸಹ ಸಸ್ಪೆಂಡ್ ಕೇಳಿ ನಾನು ಈ ವಿಚಾರದಲ್ಲಿ ಇವತ್ತೆಲ್ಲ ಹೋರಾಟ ಮಾಡಿ ಮುಖ್ಯಮಂತ್ರಿ ಮನವಿ ಮಾಡ್ಕೊಳ್ತೀನಿ.